ಸರ್ಕಾರದ ಸುತ್ತೋಲೆ ಕೇವಲ RSS ಹಾಗೂ ಹಿಂದೂಗಳಿಗೆ ಮಾತ್ರನಾ? ಹಿಂದೂಗಳಿಗೆ ಅನ್ವಯವಾಗುವಂತಹ ನಿಯಮ ಮುಸ್ಲಿಮರಿಗೆ ಅನ್ವಯ ಆಗಲ್ಲ. RSSಗೆ ಬ್ರೇಕ್ ಹಾಕೋದಿಕ್ಕೆ ಮುಂದಾದಂತಹ ಸರ್ಕಾರಕ್ಕೆ ಈಗ ಹೊಸ ಸವಾಲು ಎದುರಾಗಿದೆ. ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಸರ್ಕಾರದ ಅನುಮತಿ ಕಡ್ಡಾಯವಾಗಬೇಕು. ಮಂಡ್ಯದ ಜಾಮಿಯಾ ಮಸೀದಿ ಅಕ್ರಮ ಮದರಸ ತೆರವು ಯಾವಾಗ ಅಂತ ಈಗ ಹಿಂದೂ ಸಂಘಟನೆಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳಿಂದ ಕಾನೂನು ಬಾಹಿರ ಮದರಸ ತೆರವಿಗೆ ಒತ್ತಾಯ. ಬಜರಂಗ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಮಂಡ್ಯ ಡಿಸಿಗೆ ಪತ್ರ ಬರೆದಿದ್ದಾರೆ. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ನಡೀತಾ ಇರೋ ಮದರಸ, ಸರ್ಕಾರಿ ದುಡ್ಡಿನಲ್ಲಿ ನಿರ್ವಹಣೆಯಾಗ್ತಾ ಇರೋ ಮದರಸಕ್ಕೆ ಹಿಂದೂ ಸಂಘಟನೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಜಿಲ್ಲಾಡಳಿತ ಅನುಮತಿ ಪಡೆಯದೆ ಅಕ್ರಮ ಮದರಸ ತೆರವಿಗೆ ಆಗ್ರಹ ಕೇಳಿ ಬರ್ತಾ ಇದೆ. ಕಾನೂನು ಹಿಂದೂಗಳಿಗೆ ಮಾತ್ರನಾ, ಮುಸ್ಲಿಮರಿಗೆ ಅನ್ವಯ ಆಗೋದಿಲ್ವಾ ಅಂತ ಹಿಂದೂ ಸಂಘಟನೆಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮದರಸ ತೆರವು ಮಾಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಅಂತ ಸಂಘಟನೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವುದೇ ಸರ್ಕಾರಿ ಜಾಗಗಳಲ್ಲಿ ಯಾವುದಾದ್ರೂ ಸಂಘ ಸಂಸ್ಥೆಗಳು ಒಂದು ಚಟುವಟಿಕೆಯನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಸರ್ಕಾರದ ಅನುಮತಿ ಅಥವಾ ಜಿಲ್ಲಾ ಆಡಳಿತದ ಅನುಮತಿ ಕಡ್ಡಾಯ ಅನ್ನುವಂಥ ಆದೇಶವನ್ನು ಮಾಡಿದ್ದಾರೆ. ಸಂತೋಷ. ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಗಳಿಗೆ ಮಾತ್ರ ಇಂತಹ ಒಂದು ನಿರ್ಬಂಧವನ್ನು ಏರ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಏನಿದೆ, ಆ ಜಾಮಿಯಾ ಮಸೀದಿ ಎನ್ನುವಂಥದ್ದು ಸರ್ಕಾರದ ಅಡಿಯಲ್ಲಿ ಬರುವಂಥ ASIನ ಅಡಿಯಲ್ಲಿ ಬರುವಂಥ ಪ್ರತಿ ತಿಂಗಳು ಸರ್ಕಾರ ಕನಿಷ್ಠ 4 ರಿಂದ 5 ಲಕ್ಷ ರೂಪಾಯಿ ಹಣವನ್ನು ಅದರ ಮೇಂಟೆನೆನ್ಸ್ಗೋಸ್ಕರ ಖರ್ಚು ಮಾಡ್ತಾ ಇದೆ. ಇಂತಹ ಸರ್ಕಾರಿ ಜಾಗದಲ್ಲಿ ಕಳೆದ 40-50 ವರ್ಷಗಳಿಂದ ಅನ್ಆಥರೈಸ್ ಆಗಿ ಅಲ್ಲಿ ಮದರಸ ನಡೀತಾ ಇದೆ. ಇದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ಯಾ ಅನ್ನುವಂಥ ಒಂದು ಆಗ್ರಹವನ್ನು, ಒಂದು ಪ್ರಶ್ನೆಯನ್ನು ಬಜರಂಗ ಸೇನೆ ಮಾಡ್ತಾ ಇದೆ. ಅಕಸ್ಮಾತ್ ಸರ್ಕಾರದ ಒಂದು ಅನುಮತಿ ಇಲ್ಲದೆ ನಡೀತಾ ಇದ್ರೆ ಕೂಡಲೇ ಅದನ್ನು ತೆರವುಗೊಳಿಸಬೇಕಾಗಿರುವಂಥ ಒಂದು ಜವಾಬ್ದಾರಿ ಜಿಲ್ಲಾ ಆಡಳಿತದ ಮೇಲಿದೆ. ಅದು ನಾವು DC ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಇದುವರೆಗೂ ಸುಮಾರು 7-8 ಬಾರಿ ಮನವಿ ಕೊಟ್ಟಿದ್ದೀವಿ. ಆದರೆ ಇದುವರೆಗೂ ಯಾವುದೇ ನಮಗೆ ಒಂದು ಸ್ಪಷ್ಟವಾದ ಉತ್ತರ ಕೊಟ್ಟಿಲ್ಲ. ಕೂಡಲೇ ಈ ಒಂದು ಜಾಮಿಯಾ ಮಸೀದಿಯಲ್ಲಿ ಏನೋ ಒಂದು ಅನಧಿಕೃತವಾಗಿ ನಡೀತಾ ಇದೆ ಈ ಮದರಸ, ಅದನ್ನು ನೀವು ಜಾರಿ ಮಾಡಬೇಕು. ಇಲ್ಲ ಅಂತಂದರೆ ಹಿಂದೂಗಳಿಗೊಂದು ಕಾನೂನು, ಮುಸಲ್ಮಾನರಿಗೊಂದು ಕಾನೂನು ಇವತ್ತು ಪ್ರಿಯಾಂಕ ಖರ್ಗೆ ಅವರ ಒಂದು ಚಿತಾವಣೆಯಿಂದ ಆಗ್ತಾ ಇದೆ ಅನ್ನುವಂಥ ಒಂದು ಸಂಶಯ ನಮಗೆ ಮೂಡ್ತಾ ಇದೆ. ನೀವೇ ಮಾಡಿರುವಂಥ ನಿಯಮ ಏನು? ನೀವು ಈ ನಿಯಮವನ್ನು ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ ಸಂಘಟನೆಯ ಕಾರ್ಯಕಲಾಪಗಳಿಗೆ ತೊಂದರೆ ಕೊಟ್ಟಿದ್ದೀರೋ, ಅದೇ ರೀತಿ ನೀವು ಅದೇ ಒಂದು ನಿಯಮವನ್ನು ಅವ್ರ ಮೇಲೂ ನೀವು ಪಾಲನೆ ಮಾಡಬೇಕು. ನೀವು ಪಾಲನೆ ಮಾಡಿಲ್ಲ ಅಂತಾದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಅದನ್ನು ತೆರವುಗೊಳಿಸುವಂಥ ಅಥವಾ ಅದು ಮುಂದೆ ಹೋರಾಟ ಮಾಡುವಂಥ, ಆ ಮಸೀದಿ ಮುಂದೆ ಕೂತು ಧರಣಿ ಮಾಡುವಂಥ ಬೇರೆ ಬೇರೆ ಹೋರಾಟಗಳನ್ನು ಖಂಡಿತ ನಾವು ಮಾಡೇ ಮಾಡ್ತೀವಿ. ಯಾವುದೇ ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.